ಆಷಾಢಕ್ಕೆ ಅಂತ ಬಂದಿದ್ದು ನಾನು 2 ವೀಕ್ಸ್ಗೆ ಮನೆಗೆ ಹೋಗಬೇಕಾಗಿತ್ತು. ನನ್ನ ನೋಡಿದ ತಕ್ಷಣ ನಮ್ಮ ಯಜಮಾನ್ರು ಅವ್ರ ಅಣ್ಣನ ಮಗ ಫುಲ್ ಖುಷಿ ಆಗೋಗ್ಬಿಟ್ಟ. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ಮಿನಿ ಬ್ಲಾಗ್. ಸೊ ಆಷಾಢಕ್ಕೆ ಅಂತ ಹೋದ್ಮೇಲೆ 1 ತಿಂಗಳು ಇರಲೇಬೇಕು ಅಲ್ವಾ. ಬಟ್ ನಾನು ಮಾತ್ರ ಇಲ್ಲ, ನಾನು 2 ವೀಕ್ಸ್ಗೆ ಹೋಗಬೇಕು, ನಂಗೆ ತುಂಬಾ ಕೆಲಸ ಇದೆ ಅಂತ ಹೇಳಿ ಫುಲ್ ಫೋರ್ಸ್ ಮಾಡ್ತಾಯಿದ್ದೆ. ನಮ್ಮಲ್ಲಿ ಕಳ್ಸೋಕ್ಕೆ ಇಷ್ಟನೇ ಇರಲಿಲ್ಲ, ಬಟ್ ನಾನು ಬಿಟ್ಟು ಕೂಡ ಇಲ್ಲ, ಹೋಗಲೇಬೇಕು ಅಂತ ಹಠ ಹಿಡ್ದು ಕೂತ್ಕೊಂಡಿದ್ದೆ ನಾನು. ಅದಕ್ಕೋಸ್ಕರನೇ ಹಿಂದಿನ ದಿವಸ ನೈಟು ಒಂದಷ್ಟು ಚಕ್ಲಿ ಮತ್ತು ಸ್ವೀಟ್ ಬಿಸ್ಕೆಟ್ ಬರುತ್ತಲ್ಲ, ಮೀನ್ಸ್ ನಮ್ಮ ಕಡೆ ನಾವು ಗಲಗಲ ಅಂತ ಕರಿತೀವಿ, ನೀವೇನಂತ ಕರಿತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೈಟು 4 o'clock ಗಂಟ ಇದೇ ಆಯಿತು ಅಂತಲೇ ಅಂದ್ಕೊಂಡ್ಬಿಡಿ. ಮಾರ್ನಿಂಗೇ ನಮ್ಮ ಹಸ್ಬೆಂಡಿಗೆ ಬೇಗನೆ ಬನ್ನಿ ಅಂತ ಹೇಳಿದ್ದೆ, ಬಟ್ ಇಷ್ಟು ಬೇಗ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ನಾನಿನ್ನು ಬಿಡಲಾರೆ ಅಂತ ಅಂದ್ಕೊಂಡು ಬೇಗನೆ ಬಂದರು ನನ್ನ ಕರ್ಕೊಂಡು ಹೋಗಬೇಕು ಅಂತ ಹೇಳಿ. ಅಷ್ಟರಲ್ಲಿ ಬಾಕ್ಸ್ ಪ್ಯಾಕಿಂಗ್ ಎಲ್ಲ ನಡೀತಾ ಇತ್ತು. ಈ ಗಲಗಲ ಮತ್ತು ಈ ಚಕ್ಲಿ ಎಲ್ಲ ಫುಲ್ ಪ್ಯಾಕಿಂಗ್ ಮಾಡ್ಕೊಂಡ್ವಿ. ಚಕ್ಲಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಆಮೇಲೆ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಹೋಗ್ತಾ ಇದೆಯಾ ಮಗಳೇ ಅಂತ ಒಂದಷ್ಟು ಫೀಲ್ ಆಗಿ ನಮ್ಮ ಮನೇಲಿ ನನ್ನ ಕಳಿಸ್ಕೊಟ್ರು. ನಾನು ಲಗೇಜೆಲ್ಲ ಹೆಂಗೆ ಎತ್ಕೊಂಡು ಹೋಗಿದ್ದೋ ಹಂಗೆ ರಿಟರ್ನ್ ಸೀದಾ ತೊಗೊಂಡು ಬಂದು ಕಾರಲ್ಲೆಲ್ಲ ಇಟ್ಟೆ. ನಮ್ಮ ಯಜಮಾನ್ರು ಫುಲ್ ಖುಷಿ ನಾನು ಮನೆಗೆ ಬರ್ತಾಯಿದ್ದೀನಿ ಅಂತ ಹೇಳಿ. ಸೊ ಆನ್ ದಿ ವೇ ಹೋಗ್ತಾನೆ ಪೂಜೆಗೆ ಅಂತ ಹೂವು ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ನನ್ನ ನೋಡಿದ ತಕ್ಷಣ ನಮ್ಮ ಯಜಮಾನ್ರು ಅವರ ಅಣ್ಣನ ಮಗ ಫುಲ್ ಖುಷಿಯಾಗೋಗ್ಬಿಟ್ಟ. ಯಾಕೆ ಅಂದರೆ ನಾನು ಹೊರಡೋ ಟೈಮಲ್ಲಿ ಅವ್ನು ಸ್ಕೂಲ್ಗೆ ಹೋಗ್ಬಿಟ್ಟಿದ್ದ. ಸೊ ಫುಲ್ ಬೇಜಾರು ಮಾಡ್ಕೊಂಡಿದ್ದ ನಾನು ಇರಲಿಲ್ಲ ಅಂತೇಳಿ. ಯಾವಾಗ ಬರ್ತೀರಾ ನೀವು ಅಂತ ಅಂದ್ಕೊಂಡು ಕಾಯ್ಕೊಂಡಿದ್ದ ಅವನು. ಸೊ ಸಖತ್ ಖುಷಿ ಆಗಿಬಿಟ್ಟ ನನ್ನ ನೋಡಿದ ತಕ್ಷಣ, ಮಿಸ್ ಮಾಡಿಕೊಂಡೆ ಅಂತ ಹೇಳ್ಕೊಂಡಿದ್ದ. ಇದಾಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಗಂಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ.